ಪಿತನ ಮತ್ತು ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನರಳವಿನ ಸಹೋದರ ಸಹೋದರಿಯರೇ, ಈ ದಿನದ ವಚನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಕ್ರಿಸ್ತನ ಸಮಾಧಾನ ನಮ್ಮೊಂದಿಗಿರಲಿ. ಇಂದಿನ ವಚನವನ್ನು ನಾವು ಧ್ಯಾನಿಸೋಣ. ಮಾರ್ಕನ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯ 46ರಿಂದ 52 ತನಕ ಇರುವಂತಹ ವಚನಗಳು. ಮಾರ್ಕನ ಶುಭ ಸಂದೇಶದಲ್ಲಿ ಒಂದು ಅತ್ಯುನ್ನತವಾದಂಥ ಒಂದು ಕಾರ್ಯವನ್ನ ದೇವರು ಮಾಡುವಂಥದ್ದು. ವಿಶ್ವಾಸದಲ್ಲಿ ತನ್ನನ್ನು ಹೆಸರಿಡಿದು ಕರೆದವನಿಗೆ ಸಾಂತ್ವನ ಹೇಳಿ ಸದುತ್ತರ ಕೊಡುತ್ತೇನೆ ಎಂದು ಜೆರೆಮಿಯ 33:3 ಹೇಳಿರುವಂತೆ, ಇಗೋ ಇಲ್ಲಿ ಜೆರಿಕೋ ಪಟ್ಟಣದಲ್ಲಿ ಸಂಭವಿಸುವಂತಹ ಒಂದು ಉನ್ನತ ಕಾರ್ಯವನ್ನು ನಾವು ಇಂದು ಧ್ಯಾನಿಸೋಣ. ದೇವರಲ್ಲಿ ಪೂರ್ಣವಾದ ನಂಬಿಕೆಯೂ ವಿಶ್ವಾಸವು ನಮಗೆ ಅದ್ಭುತವನ್ನ ಕಾಣಲು ಒಂದು ಕೃಪೆಯಾಗುತ್ತದೆ. ದೈವ ಕೃಪೆಯಲ್ಲಿ ಜೀವಿಸುವವರು ದೇವರನ್ನು ಆಶ್ರಯಿಸಿಕೊಂಡಾಗಲ್ಲ, ಆ ಜೀವನದಲ್ಲಿ ಅವರಿಗೆ ಸಮಾಧಾನವು ದೈವ ಪ್ರೀತಿಯು ತುಂಬಲ್ಪಡುತ್ತದೆ. ಆ ದೈವ ಪ್ರೀತಿಯ ನಿಮಿತ್ತ ನಾವು ದೇವರನ್ನು ಸ್ತುತಿಸಿ ಆರಾಧಿಸುವಾಗ ಪರಿಶುದ್ಧಾತ್ಮರ ಕೃಪೆಯು ನಮ್ಮಲ್ಲಿ ಇಳಿದು ಬರುತ್ತದೆ. ಆ ಪರಿಶುದ್ಧಾತ್ಮರ ಅಭಿಷೇಕದಲ್ಲಿ ದೈವ ಪ್ರೀತಿಯನ್ನು ಅನುಭವಿಸುತ್ತಾ ಈ ಶುಭ ಸಂದೇಶವನ್ನು ನಾವು ಧ್ಯಾನಿಸೋಣ. ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಜೆರಿಕೋ ಪಟ್ಟಣವನ್ನು ತಲುಪಿದರು. ಅಲ್ಲಿಂದ ಹೊರಡುವಾಗ ಜನರ ದೊಡ್ಡ ಗುಂಪು ಅವರನ್ನು ಹಿಂಬಾಲಿಸಿತು. ಕುರುಡ ಭಿಕ್ಷುಗಾರನಾದ ತಿಮಾಯನ ಮಗ ಬಾರ್ತಿಮಾಯನು ದಾರಿಯ ಮಗ್ಗಲಲ್ಲಿ ಕುಳಿತಿದ್ದನು. ಆ ಮಾರ್ಗವಾಗಿ ಹೋಗುತ್ತಿರುವ ಆತನು ನಜರೇತಿನ ಯೇಸು ಎಂದು ಕೇಳಿದೊಡನೆ ಅವನು, ಯೇಸುವೇ, ದಾವೀದ ಕುಲಪುತ್ರನೇ, ನನಗೆ ದಯೆ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ನೂರಾರು ಜನರು ಯೇಸು ಕ್ರಿಸ್ತರನ್ನ ಹಿಂಬಾಲಿಸಿ ಹೋಗುತ್ತಿರುವಂತ ಸಂದರ್ಭದಲ್ಲಿ ಹುಟ್ಟು ಕುರುಡನಾದ ತಿಮಾಯನ ಮಗನಾದ ಬಾರ್ತಿಮಾಯನೆಂಬುವ ಕುರುಡನು ಕ್ರಿಸ್ತ ಯೇಸು ಹೋಗ್ತಾ ಇದ್ದಾರೆ ಎಂದು ಕೇಳಿದ್ದೆ ತಡ. ಯೇಸುವನ್ನ ಕಂಡಿದ್ದಿಲ್ಲ, ಕೇಳಿಕೊಂಡಿದ್ದವನು ಮಾತ್ರವೇ ಈ ಅದ್ಭುತಗಳನ್ನ ಯೇಸು ಮಾಡ್ತಾ ಇದ್ದಾರೆ ಅಂತ. ಆ ಅನೇಕರ ಬಾಯಿಂದ ಕೇಳಿದಂತಹ ಮಾತುಗಳು ಇವನ ಜೀವನವನ್ನ ಪರಿವರ್ತನೆಯಡೆಗೆ ಕೊಂಡೊಯ್ಯುವಂತಹ ಒಂದು ಸನ್ನಿವೇಶವನ್ನ ಮಾರ್ಕರು ಸೊಗಸಾಗಿ ಬರೆದಿದ್ದಾರೆ. ನೋಡಿ, ಅಲ್ಲಿ ಯೇಸುಸ್ವಾಮಿ ಹೋಗ್ತಾ ಇದ್ದಾರೆ ಎಂದು ತಿಳಿದ ಬಾರ್ತಿಮಾಯನು ಸ್ವಂತವಾಗಿ ಸ್ವಇಚ್ಛೆಯಿಂದ ಆತನು ಯೇಸುವನ್ನ ಕೂಗಿ ಕರೆಯುತ್ತಾನೆ, ದಾವೀದ ಕುಲಪುತ್ರರೇ, ನಮ್ಮ ಮೇಲೆ ಕರುಣೆ ತೋರಿರಿ. ನಜರೇತಿನ ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ ಎಂದು ಹುಟ್ಟು ಕುರುಡನಾದ ಬಾರ್ತಿಮಾಯನು ಯೇಸುವನ್ನ ಕೂಗಿ ಕರೆಯುವಾಗ ಅಲ್ಲಿದ್ದ ಜನರು ಹೇಳ್ತಾರೆ, ಬಾಯಿ ಮುಚ್ಚು, ಬಾಯಿ ಮುಚ್ಚು, ಸುಮ್ಮನಿರು, ಅರ್ಚಬೇಡ, ಕೂಗಬೇಡ. ಅನೇಕರು ತಡೆಯುತ್ತಾರೆ. ನಾವು ಪ್ರಾರ್ಥಿಸುವ ಸಂದರ್ಭಗಳಲ್ಲಿ ಸ್ತುತಿ ಸ್ತೋತ್ರಗಳನ್ನು ಮಾಡುವಾಗ, ಶಬ್ದಗಳನ್ನು ಮಾಡುವಾಗ, ಆರ್ಭಟದಿಂದ ದೇವರನ್ನ ಸ್ತುತಿಸುವಾಗ, ದೈವ ಪ್ರೀತಿಯನ್ನ ಅನುಭವಿಸಿ ಪರವಶರಾಗುವ ಸಂದರ್ಭದಲ್ಲಿ ಅನೇಕ ಜನರು ಈ ರೀತಿ ನಮಗೆ ತಡೆಹೊಡ್ಡುವುದುಂಟು. ನಾವು ಕೆಲವೊಮ್ಮೆ ವಿಚಲಿತರಾಗ್ತೀವಿ, ಚಂಚಲಿತರಾಗ್ತೀವಿ. ಅವರು ಅಡ್ಡಿಪಡಿಸ್ತಾರಲ್ಲಂತ ಸ್ತುತಿಸುವುದನ್ನ ನಿಲ್ಲಿಸಬಹುದು. ಆದರೆ ಇಲ್ಲಿ ಬಾರ್ತಿಮಾಯನು ಹಾಗೆ ಮಾಡಲಿಲ್ಲ. ಯಾರೇ ಏನೇ ಹೇಳಿದ್ರು
ಅವನ ಗುರಿ ಮಾತ್ರ ಯೇಸು ಸ್ವಾಮಿಯನ್ನ ನೋಡಲೇಬೇಕೆಂಬುವ ಗುರಿ. ದಾವೀದ ಕುಲಪುತ್ರನೇ, ನನ್ನ ಮೇಲೆ ಕರುಣೆ ತೋರಿರಿ. ಆ ಜಂಗುಳಿಯ ನಡುವೆ ಹೋಗ್ತಿದ್ದ ಯೇಸುವನ್ನ ಕೂಗಿ ಕರೀತಾನೆ ವಿಶ್ವಾಸದಲ್ಲಿ ಬಾರ್ತಿಮಾಯನು. ಅವರು ಏನೇ ಹೇಳಿದ್ರು, ಅವರು ಅವನನ್ನ ಗದರಿಸಿದ್ರು, ಅವನಾದರೂ ದಾವೀದ ಕುಲಪುತ್ರನೇ ನನಗೆ ದಯೆ ತೋರಿ ಎಂದು ಇನ್ನಷ್ಟು ಗಟ್ಟಿಯಾಗಿ ಕೂಗಿಕೊಂಡನು. ನೋಡ್ರಿ, ಇಂಥ ವಿಶ್ವಾಸ ಎಂದು ಕಂಡಿದ್ದಿಲ್ಲ, ಕೇಳಿದು ಮಾತ್ರವೇ. ಯೇಸು ಮಾಡಿದ ಅದ್ಭುತಗಳನ್ನ ಬಾರ್ತಿಮಾಯ ನೋಡಿದ್ದಿಲ್ಲ, ಯೇಸು ಮಾಡ್ತಿದ್ದಂತ ಸೂಚಕ ಕಾರ್ಯಗಳು ಬಾರ್ತಿಮಾಯ ನೋಡಿದ್ದಿಲ್ಲ. ಆದ್ರೆ ಇದೆಲ್ಲ ಮಾಡ್ತಾ ಇದ್ದಾರೆ, ಇದೆಲ್ಲ ನಡೀತಾ ಇದೆ ಅಂತ ಕೇಳಿದ ಮಾತ್ರ. ಕೇಳಿದ ಈ ಕುರುಡ ಇಗೋ ಪೂರ್ಣ ವಿಶ್ವಾಸದಿಂದ ಯಾರೇ ಅಡ್ಡಿಪಡಿಸಿದ್ರು, ಯಾರೇ ಗದರಿಸಿದ್ರು ಅವನು ಪ್ರಾರ್ಥಿಸೋದನ್ನ, ಕೂಗೋದನ್ನ ಬಿಡ್ಲಿಲ್ಲ. ಅವರು ಗದರಿಸ್ತಾ ಇದ್ರು. ಬಾರ್ತಿಮಾಯನು ದೇವರನ್ನ, ಯೇಸು ಕ್ರಿಸ್ತರನ್ನ ಕೂಗಿ ಕರೀತಾನೆ, ದಾವೀದ ಕುಲಪುತ್ರರೇ ನನ್ನ ಮೇಲೆ ದಯೆ ತೋರಿರಿ. ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ಕರೆದುಕೊಂಡು ಬನ್ನಿ ಎಂದು ಅಪ್ಪಣೆ ಮಾಡಿದರು. ಅವರು ಹೋಗಿ, ಹೇಳು, ಭಯಪಡಬೇಡ, ಯೇಸು ನಿನ್ನನ್ನ ಕರೆಯುತ್ತಿದ್ದಾರೆ ಎಂದು ಹೇಳಿದರು. ಹಾಲೆಲೂಯ, ಹಾಲೆಲೂಯ. ಬಾರ್ತಿಮಾಯನ ಜೀವನದಲ್ಲಿ ಇಂಥ ಒಂದು ಸನ್ನಿವೇಶ ನಡೆಯುತ್ತೆ ಎಂದು ಬಾರ್ತಿಮಾಯನಿಗೆ ಗೊತ್ತಿಲ್ಲ. ಬಾರ್ತಿಮಾಯನು ಯೇಸು ಕ್ರಿಸ್ತರು ನನ್ನನ್ನು ಸ್ಪರ್ಶಿಸ್ತಾರೆ, ಯೇಸು ಕ್ರಿಸ್ತರು ನನ್ನ ಕೂಗನ್ನ ಕೇಳ್ತಾರೆ ಎಂದು ಆತನು ಊಹಿಸಿರಲಿಲ್ಲ. ಇದೇ ವಿಶ್ವಾಸದ ಕೂಗು, ಅದೋ ವಿಶ್ವಾಸದ ಕೂಗು. ಒಂದು ದಯೆ ತೋರು ಎಂದು ದೇವರು ಕರುಣಾಮಯಿಯಾದ ಕ್ರಿಸ್ತನಲ್ಲಿ ಕೂಗಿ ಕರೆದು ಬೇಡಿಕೆಯನ್ನ ಇಡುವ ಆ ಒಂದು ಉನ್ನತವಾದ ಕಾರ್ಯವನ್ನ ಮಾಡಲು ಸಜ್ಜಾದ ಬಾರ್ತಿಮಾಯನು ಅವನನ್ನ ಕರೆದುಕೊಂಡು ಬಂದಿದ್ದಾನೆ. ಹೇಳ್ತಾರೆ, ಭಯ ಪಡಬೇಡ, ದೇವರ ಬಳಿ ಹೋಗಲು ಭಯ ಪಡಬೇಡ, ದೇವರನ್ನ ಆರಾಧಿಸಲು ಭಯ ಪಡಬೇಡ. ದಿಟ್ಟ ವಿಶ್ವಾಸದಲ್ಲಿ ಕರ್ತನನ್ನ ಆರಾಧಿಸಲು, ಆತನನ್ನ ಸಂಪರ್ಕಿಸಲು, ಆತನನ್ನ ನಾವು ಪ್ರೀತಿಸುವ ಕೃಪೆಗಾಗಿ ಆತನ ಬಳಿಗೆ ಹೋಗಲು ಹಿಂಜರಿಯದೆ ನಾವು ಎದ್ದು ನಿಲ್ಲಬೇಕು. ಇಗೋ, ಅವನು ತನ್ನ ಮೇಲ್ವೊದಿಕೆಯನ್ನ ಅಲ್ಲೇ ಬಿಟ್ಟು ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಲೋಕದಲ್ಲಿ ಆಶ್ರಯವಾಗಿದ್ದು ಅವನಿಗೆ ಕೋಲು, ತಟ್ಟೆ, ಹೊದಿಕೆ, ಅವನ ಬಳಿ ಇದ್ದ ಎಲ್ಲವನ್ನ ಬಿಸಾಡಿ ಬರೀ ಕೈಯಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಬರೀ ಕೈಯಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಪ್ರಾಪಂಚಿಕವಾದ ಆಶ್ರಯವನ್ನೆಲ್ಲ ತೊರೆದು, ಪ್ರಾಪಂಚಿಕವಾದ ಹಿತಶಕ್ತಿಗಳನ್ನೆಲ್ಲ ದೂರವಿಟ್ಟು, ಇಗೋ ಅವನು ಹೊಂದ್ಕೊಂಡಿದ್ದ ಪ್ರಪಂಚದ ಕುರುಡುತನವನ್ನೆಲ್ಲ ಒದರಿ ಬಿಸಾಡಿ ಯೇಸು ಕ್ರಿಸ್ತನ ಬಳಿಗೆ ನೂತನ ವ್ಯಕ್ತಿಯಾಗಲು ಬಾರ್ತಿಮಾಯನು ಹೊರಡ್ತಾನೆ. ಇದಾಗಿದೆ ಅಚಲ ಪ್ರೀತಿ ಪ್ರಿಯರೇ. ನಾವು ಅನೇಕ ಬಾರಿ ಪ್ರಾರ್ಥನೆ ಮಾಡುವಾಗ ಲೋಕದ ಅನೇಕ ವಿಷಯಗಳನ್ನ ಇಟ್ಟು ಪ್ರಾರ್ಥಿಸ್ತೇವೆ. ನಮಗೆ ಏನು ಬೇಕಾಗಿದೆ ಎಂದು ಗೊತ್ತಿರುವ ದೇವರ ಮುಂದೆ ನಾವಿದ್ದೇವೆ ಎಂದು ಮರೆತು ಬಿಟ್ಟಿರ್ತೇವೆ. ಇಗೋ, ಇವನಾದರೂ ದೂರದಿಂದ ನನಗೆ ಕಣ್ಣು ಕೊಡು ಎಂದು ಕೇಳಲಿಲ್ಲ, ಈತ ಕೇಳ್ತಾ ಇದ್ದಾನೆ, ದಾವೀದ ಕುಲಪುತ್ರನೇ ನನ್ನ ಮೇಲೆ ದಯೆ ತೋರು. ದೇವರ ಕರುಣೆಯನ್ನ, ದೇವರ ದಯೆಯನ್ನ ಅಪೇಕ್ಷಿಸುತ್ತಿದ್ದಾನೆ ಬಾರ್ತಿಮಾಯನು. ದೇವರು ಕರುಣಾಮಯಿ, ದೇವರು ದಯಪೂರಿತರು. ದೇವರು ನಮ್ಮನ್ನ ಎಂದಿಗೂ ದೂರ ತಳ್ಳುವುದಿಲ್ಲ, ನಮ್ಮನ್ನ ಪ್ರೀತಿಸುವ ತಂದೆ ಎಂದು ಅರಿತ ಬಾರ್ತಿಮಾಯನು ಯೇಸು ಕ್ರಿಸ್ತರ ಬಳಿಗೆ ತನ್ನ ಹೊದಿಕೆಯನ್ನೆಲ್ಲ ಹೊದರಿ ಬಿಟ್ಟು ಬರಿಗೈಯಲ್ಲಿ ಹೋಗ್ತಾನೆ. ಅವನ ಬಳಿ ಮಾತ್ರ ವಿಶ್ವಾಸ ಮಾತ್ರ ಇದೆ, ಅವನ ಬಳಿ ಯೇಸು ಕ್ರಿಸ್ತರ ಹೆಸರು ಮಾತ್ರ ಇದೆ. ಯೇಸು ಕ್ರಿಸ್ತರನ್ನ ಹಿಡಿದು ವಿಶ್ವಾಸದಲ್ಲಿ ಆತನ ಬಳಿಗೆ ಹೋದನು, ಕರ್ತನ ಬಳಿಗೆ ಹೋದನು. ಕರ್ತನ ಬಳಿಗೆ ಹೋಗಿ ಆತನು
ಯೇಸುವಿನ ಬಳಿಗೆ ಬಂದನು. ಯೇಸು, ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಿದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರ ಪುತ್ರರು ಕೇಳ್ತಾ ಇದ್ದಾರೆ ಬಾರ್ತಿಮಾಯನಿಗೆ, ನನ್ನಿಂದ ನಿನಗೇನಾಗಬೇಕು, ನನ್ನಿಂದ ನಿನಗೇನಾಗಬೇಕು ಎಂದು ಕೇಳ್ತಾ ಇದ್ದ. ಅವನ ಬಾಯಿಂದ ಅವನು ಏನ್ ಕೇಳ್ತಾನೆ, ಅವನ ಹೃದಯದಲ್ಲಿ ಏನಿದೆ ಅಂತ ಗೊತ್ತಿದ್ರು ಕೇಳ್ತಾ ಇದ್ದಾರೆ. ಅದು ಶುದ್ಧ ಮನಸ್ಸಿಗನೆಂದು ಯೇಸು ಕ್ರಿಸ್ತನಿಗೆ ಗೊತ್ತು. ಅವನಿಗೆ ಬೇಕಾಗಿರೋದನ್ನ ಮಾತ್ರ ಕೇಳ್ತಾನೆ, ಅವನಿಗೆ ಅವಶ್ಯಕತೆ ಇರೋದನ್ನ ಮಾತ್ರ ಕೇಳ್ತಾನೆ ಅಂತ ಯೇಸುವಿಗೆ ಗೊತ್ತಿತ್ತು. ಆದ್ರೂ ಪ್ರೀತಿಯಿಂದ ಕೇಳ್ತಾರೆ, ನೀನ್ ಬಂದೆ ಅಲ್ಲ, ನನ್ನನ್ನು ಕೂಗದೆ ಅಲ್ಲ, ನನ್ನ ಮೇಲೆ ವಿಶ್ವಾಸ ಇಟ್ಟೆ ಅಲ್ಲ. ಯಾತಿಗೆ ವಿಶ್ವಾಸ ಇಟ್ಟೆ? ನನ್ನಿಂದ ನಿನಗೇನಾಗಬೇಕು, ನಾನು ನಿನಗೇನು ಮಾಡಲು ಶಕ್ತನು ಎಂಬುದಾಗಿ ಬಾರ್ತಿಮಾಯನಲ್ಲಿ ಮಾತಾಡ್ತಾರೆ ಯೇಸು ಕ್ರಿಸ್ತರು. ಪ್ರಿಯರೇ, ಈ ಒಂದು ವಿಶ್ವಾಸದಲ್ಲಿ ಕರ್ತನ ಬಳಿಯಲ್ಲಿ ನಾವು ಹೋಗಿ ನಮಗೆ ಏನು ಬೇಕೆಂದು ತಿಳಿದಿರುವ ಕರ್ತನ ಮುಂದೆ ನಿಲ್ಲುವಾಗ ಈ ಬಾರ್ತಿಮಾಯನನ್ನು ಕೇಳಿದ ಹಾಗೆ ಅನೇಕ ಸಾರಿ ನಮ್ಮನ್ನ ಕೇಳಿರಬಹುದು. ನಾವು ಉತ್ತರ ಕೊಡಲು ವಿಫಲರಾಗಿದ್ದೇವೋ, ಸಫಲರಾಗಿದ್ದೇವೋ, ಆ ಪ್ರಾರ್ಥನೆಗೆ ಸದುತ್ತರ ಬಂದಾಗಲೇ ನನಗೆ ತಿಳಿಯೋದು. ನಾನು ದೇವರ ಮುಂದೆ ನಿಂತುಕೊಳ್ಳುವಾಗ ಯಾವ ಉದ್ದೇಶಕ್ಕಾಗಿ ನಾನು ಪ್ರಾರ್ಥಿಸಬೇಕು ಎಂಬುದನ್ನು ಅರಿತಿರಬೇಕು. ಇಗೋ, ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಿದರು. ಅದಕ್ಕೆ ಅವನು, ಗುರುದೇವ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಲು ವಾಕ್ಯ ಹೇಳ್ತಾ ಇದೆ. ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಪ್ರಾರ್ಥನೆ ಅಂದ್ರೆ ಏನು? ನಮಗೆ ಅವಾಗ ಬೇಕಾಗಿರುವಂತ ಅವಕಾಶಗಳು, ಅವಾಗ ಬೇಕಾಗಿರುವಂತ ಆಸ್ತಿಪಾಸ್ತಿಗಳಲ್ಲ. ನಮಗೆ ಬೇಕಾಗಿರುವುದು ದೇವರ ದಯೆ. ದೇವರು ಉಂಟು ಮಾಡಿದ ಈ ಶರೀರದಲ್ಲಿ ನಮಗೆ ಹೂನವಾಗಿರುವುದು ಯಾವುದೆಂದು ಗೊತ್ತಿರುವ ದೇವರ ಮುಂದೆ ನಾನು ನಿಲ್ಲುವಾಗ ಪ್ರಾಪಂಚಿಕವಾಗಿ ಕುರುಡನಾಗಿದ್ದೇನೆಯೋ, ಲೌಕಿಕವಾಗಿ ಕುರುಡನಾಗಿದೆಯೋ, ಅವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದೀನೆಯೋ, ದೇವರ ಮುಂದೆ ನಾನು ಬೆತ್ತಲಾಗಿದ್ದೇನೆಯೋ ಎಂದು ಪರೀಕ್ಷಿಸಿ ನಿಲ್ಲಬೇಕು. ದೇವರು, ಪ್ರಭು ಕ್ರೈಸ್ತರು ಕೇಳಿದ ಪ್ರಶ್ನೆಗೆ ಒಂದೇ ಉತ್ತರ, ಗುರುದೇವ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಒಂದೇ ಕೋರಿಕೆಯನ್ನ ಮುಂದಿಟ್ಟನು. ಆತನಿಗೆ ಗೊತ್ತಿತ್ತು ನನಗೆ ಇದು ನೆರವೇರುತ್ತೆ ಎಂದು. ನಾನು ನಿಂತಿರೋದು ಸಾಮಾನ್ಯ ವ್ಯಕ್ತಿ ಹತ್ರ ಅಲ್ಲ, ಸಾಮಾನ್ಯ ಮನುಷ್ಯನ ಹತ್ರ ಇಲ್ಲ, ಅಸಾಧ್ಯವಾದ ವ್ಯಕ್ತಿ ಹತ್ರ ಇಲ್ಲ. ಅಸಾಧ್ಯವಾದನ್ನು ಸಾಧ್ಯವಾಗಿಸುವ ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಪುತ್ರನ ಮುಂದೆ ನಾನು ನಿಂತಿದ್ದೀನಿ. ಆತನು ನನಗೆ ದಯೆ ತೋರುವವರು, ಆತನು ನನಗೆ ಕರುಣೆ ತೋರುವವರು, ಅವರು ನನ್ನನ್ನ ಪ್ರೀತಿಸುವವರಾಗಿರುವ ಕಾರಣ ನನ್ನ ಕೋರಿಕೆಯನ್ನು ಈಡೇರಿಸುವರೆಂದು ತನ್ನನ್ನೇ ಸಂಪೂರ್ಣವಾಗಿ ಕರ್ತನ ಮುಂದೆ ಸಮರ್ಪಿಸಿದನು. ನನಗೆ ಕಣ್ಣು ಕಾಣುವಂತೆ ಮಾಡಿ. ಯೇಸು ಅವನಿಗೆ, ಹೋಗು, ನಿನ್ನ ವಿಶ್ವಾಸ ನಿನ್ನನ್ನು ಸ್ವಸ್ಥ ಮಾಡಿತು ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಅವನು ಯೇಸುವನ್ನು ಹಿಂಬಾಲಿಸಿ ಹಿಂದೆ ಹೋದನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮತ್ತೊಮ್ಮೆ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಹೋಗು, ನಿನ್ನ ವಿಶ್ವಾಸ ನಿನ್ನನ್ನು ಸ್ವಸ್ಥ ಮಾಡಿದೆ. ನನ್ನ ವಿಶ್ವಾಸ ದೃಢವಾಗಿದ್ದರೆ ನಾನು ಕೇಳುವ ಎಲ್ಲ ಪ್ರಾರ್ಥನೆಯನ್ನು ಹೊಂದಿಕೊಂಡಿದ್ದೇನೆ ಎಂದು ನಂಬಿದರೆ ಆ ಪ್ರಾರ್ಥನೆ ನಮ್ಮಲ್ಲಿ ನೆರವೇರುತ್ತದೆ. ಹೊಂದಿಕೊಂಡಿದ್ದೇನೆಯಾ ಈ ವಿಶ್ವಾಸ? ಬಾರ್ತಿಮಾಯನಲ್ಲಿದ್ದಂಥ ವಿಶ್ವಾಸ ನಮ್ಮಲ್ಲಿ ಇದೆಯಾ? ಕ್ರಿಸ್ತನ ಮುಂದೆ ಹೋಗಿ ನಿಲ್ಲುವಾಗ, ಆ ದೇವರನ್ನು ಆರಾಧಿಸುತ್ತಿರುವಾಗ, ನಾನು ಕೇಳುವಂತಹ ಕಾರ್ಯಗಳನ್ನ ಮಾಡಲು ಶಕ್ತರೆಂದು ಪೂರ್ಣವಾಗಿ ನಾನು ನಂಬಿದ್ದೇನಾ? ನಂಬಿದರೆ ನನ್ನ ಜೀವನದಲ್ಲಿ ನಾವು ಮಾಡಿದ ಎಲ್ಲ ಪ್ರಾರ್ಥನೆಗೂ ಸದುತ್ತರ ಸಿಕ್ಕಿದೆ ಎಂದು ವಿಶ್ವಾಸಿಸಿದ್ದೇನಾ? ಈ ವಿಶ್ವಾಸವೇ ನಮಗೆ ಅದ್ಭುತವನ್ನ ಮಾಡೋದು. ಈ ವಿಶ್ವಾಸವೇ ನಮಗೆ ಸೌಖ್ಯ ನೀಡೋದು. ಈ ವಿಶ್ವಾಸವೇ ನಮ್ಮನ್ನು ದೇವರ ಮುಂದೆ ಉನ್ನತಿಗೆ ಕರೆದುಕೊಂಡು ಹೋಗುವುದು. ನಮ್ಮ ಹೃದಯದಲ್ಲಿ ಕಳವಳ ಇರಬಾರದು. ನಮ್ಮ ಹೃದಯದಲ್ಲಿ ಪ್ರೀತಿ, ವಿಶ್ವಾಸ ತುಂಬಿ ನಿಜ ದೇವರ ಮುಂದೆ ನಾವು ನಿಂತಿದ್ದೇವೆ ಎಂದು ಆತನನ್ನ ಕೂಗಿ ಕರೆಯುವಾಗ ಆತ ಹೇಳ್ತಾನೆ, ನೀನು ಕಂಡರಿಯದ ಅದ್ಭುತಗಳನ್ನು ಮಾಡಲು ನಾನು ಶಕ್ತನು. ಬಾರ್ತಿಮಾಯನಂತೆ ನಾವು ದೇವರ ಮುಂದೆ ಸಮರ್ಪಿಸುವಾಗ ಆತ ಕೇಳ್ತಾನೆ, ನನಗೆ ಏನು ಬೇಡ, ಕಣ್ಣು ಕೊಡ್ರಿ ಸಾಕು. ನಾವು ಹುಟ್ಟು ಕುರುಡ, ಕಣ್ಣು ಕೊಡಿ ಸಾಕು. ನನ್ನ ತಂದೆ ತಾಯಿನ ನೋಡಿಲ್ಲ, ಈ ಪ್ರಪಂಚನ ನೋಡಿಲ್ಲ, ಇದೇಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ
ಕಣ್ಣು ಕೊಡುವ ದೇವ ನೀನು. ನನಗೆ ಕಣ್ಣು ಕೊಟ್ಟರೆ ಸಾಕು. ಆ ಕಣ್ಣಿಂದ ನಿನ್ನನ್ನು ನೋಡಿ ನಾನು ಕಣ್ ತುಂಬಿಸಿಕೊಳ್ತೀನಿ. ಮೊದಲು ನಿನ್ನನ್ನು ಕಾಣಬೇಕೆಂಬುವ ತವಕ. ಯೇಸು ಕ್ರಿಸ್ತರು ಹೋಗು, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುತ್ತದೆ ಎನ್ನುವಾಗ ಆತನು ಆ ಯೇಸುವಿನ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಆ ವಾಕ್ಯವನ್ನು ಹೃದಯದಲ್ಲಿ ಅಳವಡಿಸಿಕೊಂಡು ಈಗ ಸ್ವಸ್ಥವಾಗಿದ್ದ ತಕ್ಷಣ ಓಡೋಗ್ಲಿಲ್ಲ. ಸ್ವಸ್ಥವಾಗಿದ್ದ ತಕ್ಷಣ ಆತನನ್ನು ಆರಾಧಿಸದೆ ಓಡೋಗ್ಲಿಲ್ಲ. ವಾಕ್ಯ ಹೇಳುತ್ತೆ ಯೇಸು ಕ್ರಿಸ್ತರ ಹಿಂದೆ ಹೋದ. ಪ್ರಪಂಚದ ಹಿಂದೆ ಹೋಗ್ಲಿಲ್ಲ. ಪ್ರಪಂಚ ನೋಡ್ಲಿಕ್ಕೂ ನನಗೆ ಗುಣ ಆಗೋಯ್ತು ಅಂತ ಒಂದು ಸಣ್ಣ ಸಾಕ್ಷಿ ಮಾಡಿ ಹೋಗ್ಲಿಲ್ಲ. ವಾಕ್ಯ ಹೇಳುತ್ತೆ ಯೇಸು ಕ್ರಿಸ್ತರನ್ನ ಹಿಂಬಾಲಿಸಿದ, ಯೇಸುವಿನ ಹಿಂದೆ ಹೋದ. ಅವನಿಗೆ ಬೇರೇನು ಬೇಕಾಗಿರಲ್ಲ ಪ್ರಿಯರೇ, ಅವನಿಗೆ ಬೇಕಾಗಿತ್ತು ಆ ಕಣ್ಣು ಮಾತ್ರ. ಆ ಕಣ್ಣು ಕೊಟ್ಟ ದೇವರನ್ನ ಹಿಂಬಾಲಿಸಿ ನಡೆದನು. ಎಂತ ಧನ್ಯನಾದ ಬಾರ್ತಿಮಾಯನು. ನಾವು ಕೃತಜ್ಞತಾ ಪೂರ್ವಕವಾಗಿರಬೇಕು. ದಾವೀದ ಹೇಳ್ತಾನೆ, ಎಲ್ಲಾ ಸಮಯದಲ್ಲಿಯೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸಂತ ಪೌಲರು ಹೇಳ್ತಾರೆ, ನೀನು ಪ್ರಾರ್ಥಿಸುವಾಗಲೆಲ್ಲ ಕ್ರಿಸ್ತರಿಗೆ ಧನ್ಯವಾದಗಳೊಂದಿಗೆ ಪ್ರಾರ್ಥಿಸು. ಮೊದಲು ಧನ್ಯವಾದಗಳನ್ನ ಅರ್ಪಿಸು. ನಾವು ಪಡೆದುಕೊಂಡಿದ್ದೇವೆ. ಕೊಟ್ಟ ದೇವರಿಗೆ ನಾನು ಏನು ಕೊಟ್ಟಿದ್ದೇನೆ? ಏನನ್ನ ಬಿಟ್ಟು ಕೊಟ್ಟಿದ್ದೇನೆ? ನಾನು ಪೂರ್ಣ ವಿಶ್ವಾಸಿಯಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದಾನೆ ಎಂಬುವ ಪ್ರಶ್ನೆಯೊಂದಿಗೆ ಈ ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯ 46ರಿಂದ 52 ಇರುವ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ ಪ್ರಿಯರೇ. ಈ ಕಡೆಯದಾಗಿ ಹೇಳುವ ಆ ವಾಕ್ಯ, ಹೋಗು, ನಿನ್ನ ವಿಶ್ವಾಸ ನಿನ್ನನ್ನು ಸ್ವಸ್ಥಪಡಿಸಿದೆ. ನನ್ನ ವಿಶ್ವಾಸ, ನನ್ನ ಪ್ರಾರ್ಥನೆ ಈಗ ನನಗೆ ಸೌಖ್ಯ ನೀಡುತ್ತೆ, ಅದ್ಭುತ ಮಾಡುತ್ತೆ, ಆಶೀರ್ವಾದ ಹೊಂದುವಂತೆ ಮಾಡುತ್ತದೆ. ನಾವು ದೇವರನ್ನು ಆಶ್ರಯಿಸಿಕೊಂಡು ಪೂರ್ಣ ವಿಶ್ವಾಸದಿಂದ ದಾವೀದ ಕುಲಪುತ್ರನಾದ ಪ್ರಭು ಕ್ರಿಸ್ತರಲ್ಲಿ ನಮ್ಮನ್ನೇ ಸಮರ್ಪಿಸುತ್ತಾ ನಮ್ಮ ಜೀವಿತದಲ್ಲಿ ಇಂದಿನವರೆಗೂ ಬಂದಂಥ ಆಶೀರ್ವಾದವು, ಮುಂದೆ ಬರುವ ಆಶೀರ್ವಾದವು ಎಲ್ಲವೂ ದೇವರಿಂದಲೇ ಎಂದು ನಂಬುತ್ತಾ, ಅಪ್ಪ ನಿನ್ನನ್ನು ಹೊರತುಪಡಿಸಿ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಈಗ ನಮ್ಮ ಜೀವಿತವನ್ನು ಮತ್ತೊಮ್ಮೆ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ನಿಮ್ಮ ಚಿತ್ತ ನಮ್ಮಲ್ಲಿ ನೆರವೇರಲೆಂದು ಪ್ರಭು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಎಂದು ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ತಂದೆ ದೇವರಲ್ಲಿ ಆ ದೇವನ ಕೃಪೆಗಾಗಿ ಪ್ರಾರ್ಥಿಸೋಣ. ಆಮೇನ್.